ಓಂ ಶ್ರೀ ಗುರುಭ್ಯೋ ನಮಃ. ಅನಂತ ರಾಮಾಯಣ ಯುದ್ಧಕಾಂಡ ವಿಭೀಷಣ ನೀತಿ ಭಾಗ 24. ಕಾಲ ಮೀರುತ್ತಿದೆ ಎಂಬ ಅರಿವಾಯಿತು ವಿಭೀಷಣನಿಗೆ. ನೀತಿಯನ್ನು ಮತ್ತೆ ಸಾರಿ ಹೇಳಬೇಕಾಗಿದೆ ಎಂಬ ದೃಢ ನಿರ್ಧಾರದಿಂದ ರಾಕ್ಷಸೇಂದ್ರನಿಗೆ ನಮಸ್ಕರಿಸಿದನು. ಅಣ್ಣ, ಕುಂಭಕರ್ಣನೇ ಮೊದಲಾದವರು ಸಹಿತ ನಿನ್ನ ದುಷ್ಟ ಕಾರ್ಯಕ್ಕೆ ಒಪ್ಪಿಗೆ ನೀಡಲಿಲ್ಲ. ಸಹಜಾತರ ಸಹಮತವೇ ಇಲ್ಲದೆಯೇ ಹೋಯಿತು. ನೀನು ನಾಗವೇಣಿಯನ್ನು ಮನೆಗೆ ತಂದು ತಾನಾಗಿ ನಾಗಪಾಶಕ್ಕೆ ಸಿಲುಕಿಕೊಂಡೆ. ತೀಕ್ಷ್ಣಮತಿಯಾದ ನೀನು ಮಾಡಿದ ಅಪರಾಧವನ್ನು ರಾಮನಲ್ಲಿ ನಿವೇದಿಸಿಕೊಂಡು ಕ್ಷಮಿಸುವಂತೆ ಬಿನ್ನಹ ಮಾಡಿ ಜಾನಕಿಯನ್ನು ಒಪ್ಪಿಸಿಬಿಡು. ಈ ಸಭೆಯಲ್ಲಿ ದರ್ಪದಿಂದ ಮಾತನಾಡಿದ ಅಸುರ ವೀರರು ಧೀರ ಹನುಮಂತನು ಲಂಕೆಗೆ ಬಂದಾಗ ಏನನ್ನೂ ಮಾಡಲಾರದೆ ಹೋದರು. ನಿನ್ನ ಹಠಮಾರಿತನದಿಂದ ಅಕ್ಷಯಕುಮಾರ, ಜಂಬುಮಾಲಿ ಮುಂತಾದವರು ಪ್ರಾಣ ಬಿಡುವಂತಾಯಿತು. ಕಾಮಾತಿರೇಕದಿಂದ ವಂಶದ ಕುಡಿಗಳನ್ನು ಕಳೆದುಕೊಂಡೆ. ಸಾತ್ವಿಯಾದ ನನ್ನ ಅತ್ತಿಗೆ ಮಂಡೋದರಿಯು ಪ್ರಾತಸ್ಮರಣೀಯಳು. ನೀನಂದು ಪಂಚವಟಿಗೆ ತೆರಳುವ ದಿನವೇ ಶ್ರೀರಾಮನ ಗೋಜು ಬೇಡ, ಅವನೇ ಜಗನ್ಯಾಮಕನು. ರಾಮಾಭಿಧಾನದಿಂದ ಕೌಸಲ್ಯ ಗರ್ಭಾಂಬುದಿಯಿಂದ ಹೊರಬಂದಿರುತ್ತಾನೆ. ಅವನೇ ಮಹಾಶೇಷನನ್ನು ತಮ್ಮ ಲಕ್ಷ್ಮಣನಾಗಿ ಮತ್ತು ಲಕ್ಷ್ಮೀದೇವಿಯನ್ನು ಸೀತೆಯಾಗಿ ಜನ್ಮ ಪಡೆಯುವಂತೆ ಆದೇಶಿಸಿದ್ದನು. ಬೇಡನು ಬೀಸಿದ ಬಲೆಗೆ ಹರಣವು ತಾನಾಗಿ ಹೋಗಿ ಬೀಳುವಂತೆ ನಿನ್ನ ದುರವಸ್ಥೆಯಾಗಿದೆ. 3 ಲೋಕಗಳಲ್ಲಿ ಅಪ್ರತಿಮ ವೀರನೆನಿಸಿಕೊಂಡವರು ಪರವನಿತೆಯನ್ನು ವಂಚಿಸಿದ ಅಪಕೀರ್ತಿಗೆ ನೀನು ಪಾತ್ರನಾಗುವೆ. ಅಣ್ಣ, ನನ್ನ ಬುದ್ಧಿಯ ಮಾತುಗಳಿಂದ ನಿನ್ನ ಮನವನ್ನು ತಿದ್ದಿಕೊಂಡು ದಾನವ ಕುಲವನ್ನು ರಕ್ಷಿಸು. ನಿನ್ನ ಕೈಯಲ್ಲಿ ಬೆಳೆಸಿದ ಗಿಡಗಳನ್ನು ನೀನೇ ಚಿವುಟಿ ಹಾಕಲು ಪ್ರಯತ್ನಿಸಬೇಡ ಎಂದನು. ತಮ್ಮನ ವಿಚಾರಪೂರ್ಣ ಮಾತುಗಳು ದಶಕಂಠನ ಮನಸ್ಸಿಗೆ ಹಿಡಿಸಲಿಲ್ಲ. ರಾವಣನು ವಿಭೀಷಣನ ಮಾತುಗಳನ್ನು ಹೇಳಿತನದ ಅಪಸ್ವರವೆಂದು ಭಾವಿಸಿದನು. ಬದಲಾಗಿ ಸಿಡಿಲ ಮರಿಯಂತೆ ಗರ್ಜಿಸಿದನು. ಸುತ್ತಮುತ್ತ ಸಭೆಯನ್ನು ದೊರದೊರನೆ ನೋಡಿದನು. ಮನೆಯೊಳಗೆ ಕೃತಜ್ಞನೊಬ್ಬನು ಬೆಳೆಯುತ್ತಿದ್ದ ಹಾಗೆ ಭಾಸವಾಯಿತು. ಏನು ಮಾಡುವುದು? ಅಪ್ಪನ ಅಸಹಾಯಕ ಸ್ಥಿತಿ ಅರ್ಥವಾಯಿತು ಮೇಘನಾದನಿಗೆ. ತಂದೆಯ ಕೆಂಪು ಮುಖವನ್ನು ನೋಡಿದನು. ಅಪ್ಪ, ನಮ್ಮ ಚಿಕ್ಕಪ್ಪ ಕುಂಭಕರ್ಣ ಹೇಳಿದಂತೆ ಆ ಮಾರಿಯನ್ನು ಅಶೋಕವನಕ್ಕೆ ತಂದಿರಿಸಬಾರದಿತ್ತು. ಕೆಂಡ ಸಂಪಿಗೆಯಲ್ಲಿ ಪರಿಮಳವಿದೆ, ಹೌದು, ಆದರೆ ತಲೆನೋವು ಕೊಡುವಷ್ಟು ಅದು ಸುವಾಸನೆಯಾದರೆ ಆ ಹೂವು ಬೇಕೇ? ಆದರೆ ಈಗ ಇದು ನಮ್ಮ ವಂಶದ ಗೌರವದ ಪ್ರಶ್ನೆ. ಇಬ್ಬರು ಪೋರ ಹುಡುಗರಿಗೆ ಭಯಪಟ್ಟು ಸೀತೆಯನ್ನು ಒಪ್ಪಿಸಿದರೆ ನಾಳಿನ ಜಗತ್ತು ನಿಮ್ಮನ್ನು ನೋಡಿ ನಗಬಹುದು. ಜಾನಕಿಯನ್ನು ತಂದಿರುವ ಬಗ್ಗೆ ನ್ಯಾಯ ವಿಮರ್ಶನೆಗೆ ಕಾಲವಲ್ಲ. ರಣಕಣದಲ್ಲಿ ಅಳುಕಿಲ್ಲದೆ ದಾಶರಥಿಯನ್ನು ಕೆಡಹುತ್ತೇನೆ ಎಂದನು. ಯುವರಾಜನ ನುಡಿಗಳಿಂದ ರಾವಣನ ಕ್ರೋಧಕ್ಕೆ ಮತ್ತಷ್ಟು ಪುಷ್ಟಿ ದೊರೆಯಿತು. ತಮ್ಮನ್ನು ನೋಡಿದನು, ಕೆಂಡ ಕಾರಿದನು. ವಿಭೀಷಣ, ನನ್ನ ತಾಯಿ ಕೈಕಸಾದೇವಿಯ ಹೊಟ್ಟೆಯಲ್ಲಿ ನೀನು ಹುಟ್ಟಿ ಬಂದಿರುವೆಯಾದುದರಿಂದ ಅಮ್ಮನನ್ನು ನೋಡಿ ಕ್ಷಮಿಸಿದ್ದೇನೆ. ನೀವೆಲ್ಲರೂ ಒಂದು ತಲೆಯಿಂದ ಆಲೋಚಿಸುವುದಿದ್ದರೆ ನಾನು 10 ತಲೆಯಿಂದ ವಿಚಾರವನ್ನು ಮತಿಸುತ್ತೇನೆ. ಸಂದರ್ಭವನ್ನು ಅರ್ಥೈಸಿಕೊಳ್ಳುತ್ತೇನೆ. 3 ಜಗತ್ತನ್ನು ಆಳುವ ರಾವಣನು ನಿನ್ನ ಸಹಾಯವನ್ನು ಯಾಚಿಸಿಲ್ಲ. ತ್ರಿಭುವನದಲ್ಲಣವೆನ್ನೆಂಬ ಕೀರ್ತಿ ನನ್ನ ತೋಳ್ಬಲದಿಂದಲೇ ಬಂದಿದೆ. ಅಷ್ಟದಿಕ್ಪಾಲಕರು ನನ್ನ ಹೆಸರನ್ನು ಕೇಳಿದರೆ ಗಡಗಡನೆ ನಡುಗುತ್ತಾರೆ. ಅವರೊಡನೆಯಾದ ದೇವೇಂದ್ರನು ನಾನು ಕರೆದ ಕೂಡಲೇ ಓಡಿಬರುತ್ತಾನೆ. ಸುರದೀಪನನ್ನು ಬಗ್ಗುಬಡಿಸಿದ ಕೀರ್ತಿ ನನ್ನದಾಗಿರುವಾಗ ಅವನ್ಯಾರು? ಶ್ರೀರಾಮ. ಸೃಷ್ಟಿಕರ್ತ ಬ್ರಹ್ಮನು ಪ್ರತ್ಯಕ್ಷನಾದಾಗ ವರವನ್ನು ಕೇಳಲು ತಿಳಿಯದ ನೀನು ನನಗೆ ಬುದ್ಧಿ ಹೇಳುವೆ. ವೀರಭಟರು ಪರಿಸ್ಥಿತಿಯನ್ನು ಎದುರಿಸಲು ಆತುರಪಟ್ಟು ಹುಂಕರಿಸುತ್ತಿರುವಾಗ ನೀನೊಬ್ಬ ಮಾತ್ರ ಸೇರಿದ ಸಭೆಯಲ್ಲಿ ನಾಚಿಕೆಗೇಡಿನ ಶರಣಾಗತಿಯ ಬಗ್ಗೆ ಮಾತನಾಡುತ್ತಿರುವೆ. ಊರಿನವರಿಗೊಂದು ದಾರಿ, ಆದರೆ ಪೋರನಿಗೆ ಬೇರೆಯೇ ದಾರಿ. ಆ ಜನ್ಮ ವೈರಿಗಳಾದ ಮಾನವರನ್ನು ನಮ್ಮ ಸೇನೆಯು ಕೊಲ್ಲಲು ಉದ್ಯುಕ್ತವಾದಾಗ ಹೀಗೆ ಮಾತನಾಡಲು ನಾಚಿಕೆಯಾಗುವುದಿಲ್ಲವೇ? ತಾಯಿ ಕೈಕಸಾದೇವಿಗೋಸ್ಕರ ಕ್ಷಮಿಸುತ್ತಿದ್ದೇನೆ. ಇನ್ನೂ ನಿಲ್ಲಬಾರದು. ಮನೆಯೊಳಗಿದ್ದು ಮಾಟ ಮಾಡುವನನ್ನು ಹೊರಹಾಕುವುದೇ ಉತ್ತಮ. ನೀನು ಈ ಸಭೆಯಲ್ಲಿ ನಿಲ್ಲುವಂತಿಲ್ಲ. ಸೇವಕರನ್ನು ಕರೆಸಿ ಹೊರದಬ್ಬುವ ಮೊದಲು ನೀನಾಗಿ ಹೋಗು. ರಾಘವನು ಮಹಾಮಹಿಮನು, ದೇವರು ಎಂದು ಭಾವಿಸುತ್ತಿದ್ದರೆ ನಿನ್ನ ಸಹಧರ್ಮಿಣಿಯ ಜೊತೆಯಲ್ಲಿ ಹಣ್ಣು ಕಾಯಿ ಹಿಡಿದುಕೊಂಡು ಹೋಗಿ ಅವನಿಗೆ ಅರ್ಪಿಸು. ಅವನ ಕಾಲು ಹಿಡಿದು ಅಲ್ಲಿಯೇ ಇರು. ಅವಮಾನಕರವಾದ ಮಾತುಗಳನ್ನು ಆಡಿ ನಮ್ಮ ಕುಲಕ್ಕೆ
ಅಗೌರವ ತರಬೇಡ ಎಂದು ಗುಡುಗಿದನು. ಆ ಗರ್ಜನೆಗೆ ಸಭೆ ಬೆದರಿತು. ಆದರೆ ವಿಭೀಷಣನು ಮನದಲ್ಲಿಯೇ ಅಣ್ಣನ ಮೂರ್ಖತನಕ್ಕೆ ಮರುಕಪಟ್ಟನು. ಹೌದು, ರೋಜಿಗೆ ಹಾಲು ರುಚಿಸದು. ಕಾಮಾತುರಾಣಾಂ ನ ಭಯಂ ನ ಲಜ್ಜ. ಕಾಮದ ಪಿತ್ತ ತಲೆಗೇರಿದ ಈತನಿಗೆ ನನ್ನ ಮಾತುಗಳಲ್ಲಿ ರುಚಿಸಬೇಕು. ಬಾಗಿಲ ಭಟರಿಂದ ನೂಕಿಸಿಕೊಳ್ಳುವ ಮೊದಲು ತಾನು ಹೊರಗೆ ಹೋಗುವುದು ಒಳಿತು ಎನ್ನುತ್ತಾ ದುಃಖಿತನಾಗಿ ನೆಲವನ್ನೇ ನೋಡಿ ಸಭೆಯ ಮಧ್ಯದಿಂದ ಹೊರಹೊರಟನು. ವಿಶ್ರವಸು ಮಹರ್ಷಿಯ ಪ್ರಥಮ ಪುತ್ರನಾಗಿ ಜನ್ಮ ಪಡೆದರೂ ಮೂರ್ಖನಿಗೆ ವಿವೇಚನೆ ಬಾರದೇ ಹೋಯಿತು ಎಂದು ಧಾರಾಕಾರವಾಗಿ ಕಣ್ಣೀರು ಸುರಿಯಿತು. ಅರೆಗಳಿಗೆಯಲ್ಲಿ ದೇಹ ಬೆವರಿತು. ಕಡೆಯ ಪ್ರಯತ್ನವಾಗಿ ಮಾತೃಶ್ರೀಯನ್ನು ಕಾಣಲು ಹೋದನು. ಕೈಕಸ ಭೇಟಿ. ಅಮ್ಮ, ಅಸುರ ವಂಶವೇ ನಿರ್ನಾಮವಾಗುವ ಕಾಲ ಬಂದಿದೆ. ಬುದ್ಧಿಯಿಲ್ಲದ ಚಿಕ್ಕ ಬಾಲಕರು ಬೆಂಕಿಯ ಪರಿಣಾಮವನ್ನು ತಿಳಿಯದೆ ಸಣ್ಣ ಕಡ್ಡಿಯಿಂದ ಮನೆಗೆ ಬೆಂಕಿ ಹಚ್ಚಿದಂತೆ ಕಾಮಾತಿರೇಕದಿಂದ ನಮ್ಮಣ್ಣನು ವರ್ತಿಸುತ್ತಿದ್ದಾನೆ. ಲೋಕಮಾತೆ ಜಾನಕಿಯನ್ನು ತಂದಿರಿಸಿ ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡಿದ್ದಾನೆ. ಯಾವಾಗ ದೇಹವನ್ನು ಸುಡುತ್ತದೆಯೋ ತಿಳಿಯುವುದಿಲ್ಲ. ರಾವಣೇಶ್ವರನು ವೇದಶಾಸ್ತ್ರ ಪಾರಂಗತನು. ನೀತಿ ನಿಯಮಾವಳಿಗಳ ಅನುಷ್ಠಾನವನ್ನು ಮಾಡದಿದ್ದರೂ ಅದರ ಅರಿವಿದೆ. ನಿಮ್ಮನ್ನು ದೇವರಂತೆ ಭಾವಿಸುತ್ತಾನೆ. ನನ್ನ ಮಾತುಗಳು ಆತನಿಗೆ ಪಥ್ಯವಾಗಲಿಲ್ಲ. ಅವನ ಬಳಿ ತೆರಳಿ ಲಂಕಾ ರಾಷ್ಟ್ರವನ್ನು ಮತ್ತು ಅಣ್ಣನನ್ನು ಉಳಿಸುವ ಪ್ರಯತ್ನ ಮಾಡಬೇಕು. ನಾನು ವಿಫಲನಾಗಿದ್ದೇನೆ, ನೀವು ಸಫಲರಾಗುವಿರಿ ಎಂಬ ಭರವಸೆ ನನ್ನ ಮನಸ್ಸಿನಲ್ಲಿದೆ ಎಂದನು. ಪಾದ ಮುಟ್ಟಿ ನಮಸ್ಕಾರ ಮಾಡಿದ ಕಿರಿಯ ಕುಮಾರನನ್ನು ಆಲಿಂಗಿಸಿದಳು. ಅವನ ವಚನದಂತೆ ರಾವಣನ ಬಳಿ ತೆರಳಿದಳು. ರಾಮನ ಕೋಪಾಗ್ನಿಯಿಂದ ಸುಡಲ್ಪಡಬೇಡ ಮಗನೇ ಎಂದು ಅಂಗಲಾಚಿ ಬೇಡಿದಳು. ಮಗನ ವಿನಾಶವನ್ನು ಜನ್ಮ ಕೊಟ್ಟ ಯಾವ ತಾಯಿ ಸಹಿಸಿಕೊಳ್ಳಲು ಸಾಧ್ಯ? ಆದರೆ ಆಕೆಯ ಮಾತುಗಳು ಹಿಡಿಸಲಿಲ್ಲ. ಅಲ್ಲದ ಸಲ್ಲದ ವಿಷಯವನ್ನು ಪ್ರಸ್ತಾಪಿಸಲು ಎಡೆಯೇ ಕೊಡಲಿಲ್ಲ. ಬಂದ ದಾರಿಗೆ ಸುಂಕವಿಲ್ಲದ ಹಾಗೆಯೇ ಹಿಂದೆ ಬಂದಳು. ಕರುಳು ಕರಗಿತು, ಕಣ್ಣೀರು ಸುರಿಯಿತು. ಏನು ಮಾಡುವುದು? ರಾವಣನಿಗೆ ಯಾರ ಅಭಿಪ್ರಾಯಗಳು ಕೂಡ ಸೀತೆಯ ವಿಚಾರದಲ್ಲಿ ರುಚಿಸದಾದವು. ಎಲ್ಲರ ಸಲಹೆಗಳು ನಿಷ್ಪ್ರಯೋಜಕಗೊಂಡವು. ನೀರಲ್ಲಿಟ್ಟ ಹೋಮದ ಹಾಗಾಯಿತು. ಲಂಕಾ ತ್ಯಾಗ. ನಶ್ವರವಾದ ಜೀವನದಲ್ಲಿ ಶಾಶ್ವತವಾದ ಕೀರ್ತಿ ಸಂಪಾದಿಸಬೇಕು. ಧರ್ಮಗಳ ಶ್ರೇಯಸ್ಸಿನ ಪ್ರಶ್ನೆ ಬಂದಾಗ ಬಂಧು ಎಂಬ ಸಂಬಂಧಕ್ಕೆ ಜೋತು ಬಿದ್ದು ಅಧರ್ಮದ ಪಥದಲ್ಲಿ ಸಾಗಿ ಬಾಳುವುದಕ್ಕಿಂತ ಸಾಯುವುದೇ ಲೇಸು. ಇನ್ನೊಂದು ಕ್ಷಣವು ದುಷ್ಟನ ನೆಲದಲ್ಲಿ ಉಳಿಯಲಾರನೆಂದು ದೃಢ ನಿಶ್ಚಯವನ್ನು ಮಾಡಿ ವಿಭೀಷಣನು ಲಂಕಾ ತ್ಯಾಗವನ್ನು ಮಾಡಿ ಆಕಾಶವನ್ನೇರಿಕೊಂಡನು. ಪಂಡಿತ ಪಾಮರರು, ಬಡವ ಶ್ರೀಮಂತರು, ಪ್ರಜಾವರ್ಗವೆಲ್ಲ ಸಜ್ಜನಾದ ವಿಭೀಷಣನು ಲಂಕೆಯನ್ನು ಬಿಟ್ಟು ಹೋಗುತ್ತಿದ್ದನ್ನು ನೋಡಿ ದುಃಖಿತರಾದರು. ಮಮ್ಮಲ ಮರುಗಿದರು. ತಮ್ಮ ಕ್ರೋಧವನ್ನು ವ್ಯಥೆಯನ್ನು ಮೌನದಲ್ಲಿಯೇ ಪರ್ಯಾಸನಗೊಳಿಸಿದರು. ಇನ್ನು ಹಲವರು ರಾವಣನ ಅಂತ್ಯಕಾಲ ಸಮೀಪಿಸಿದೆ. ವಿಭೀಷಣನಿಲ್ಲದ ಲಂಕೆಯು ಅಲಕ್ಷ್ಮಿಯ ವಾಸಸ್ಥಾನವಾಗಲಿದೆ. ಲಂಕಾ ರಾಜ್ಯದ ಜಯಲಕ್ಷ್ಮಿ ಕೋಪಗೊಂಡು ದಶಕಂಠನ ಕೈ ಬಿಟ್ಟಳು ಎಂಬುದಾಗಿ ಪ್ರಲಾಪಿಸಿದರು. ವಿಭೀಷಣನ ಅನನ್ಯವಾದ ಭಕ್ತಿಯಿಂದ ಗಗನವೇ ಪವಿತ್ರವಾಯಿತು. ಸಾಗರವನ್ನು ಉತ್ತರಿಸುತ್ತಿರುವಾಗ ಶರತಿಯ ಅಲೆಗಳು ಆ ರಾಮಭಕ್ತನನ್ನು ಸ್ಪರ್ಶಿಸಬೇಕೆಂಬ ಉತ್ಕಟೇಚ್ಛೆಯಿಂದ ಅಬ್ಬರದಿಂದ ಮೇಲೆ ಧುಮುಕುತ್ತಿದ್ದವು. ಕಡಲ ತಡಿಯಲ್ಲಿ ಕರ್ತವ್ಯನಿಷ್ಠರಾದ ಮರ್ಕಟರು ಆಕಾಶ ಪಥದಲ್ಲಿ ಬರುತ್ತಿರುವ ವೈಷ್ಣವ ಶಿಖಾಮಣಿಯನ್ನು ಕಂಡು ಸಂಶಯಗ್ರಸ್ತರಾದರು. ಅಂದು ರಾಘವನಿಗೆ ಕೈಕೆಯಿಂದ ವಂಚನೆಯಾಯಿತು. ಆಮೇಲೆ ಮಾರೀಚನ ಮೋಸವಾಯಿತು. ಇಂದು ರಾಕ್ಷಸ ಪಾಳ್ಯದ ಇನ್ನೊಬ್ಬನಿಂದ ಮೋಸವಾಗುತ್ತಿದೆ ಎಂದು ಶಂಕಿಸಿದರು. ಸುಗ್ರೀವನ ಬಳಿ ಬಂದರು. ವಿಶ್ವನಾಯಕನನ್ನು ಸಮೀಪಿಸಲು ಬರುತ್ತಿರುವ ರಾಕ್ಷಸ ವೀರನನ್ನು ನೆಲಕ್ಕಪ್ಪಳಿಸಲು ಅಪ್ಪಣೆಯನ್ನು ಯಾಚಿಸಿದರು. ಶ್ರೀರಾಮನು ಕಪಿಗಳಿರುವ ಭಕ್ತಿಯನ್ನು ಉತ್ಸಾಹವನ್ನು ಅರ್ಥ ಮಾಡಿಕೊಂಡು ಕದನ ಕರ್ಕಶನಾದ ಆಂಜನೇಯನ್ನು ಕರೆದು ಗೌರವಯುತವಾಗಿ ವೈರಪಕ್ಷದಿಂದ ಬರುವನನ್ನು ಕರಕೊಂಡು ಬರುವಂತೆ ಆಜ್ಞಾಪಿಸಿದನು. ಮಾರುತಿಗೆ ವಿಭೀಷಣನ ವ್ಯಕ್ತಿ ಪರಿಚಯವಿತ್ತು. ರಾವಣನು ಹನುಮಂತನನ್ನು ಕೊಲ್ಲಿಸಲು ಆಜ್ಞಾಪಿಸಿದಾಗ ಅದು ಸಲ್ಲದು ಎಂದು ಆತಂಕಪಡಿಸಿದವನು ವಿಭೀಷಣನೊಬ್ಬನೇ. ಆತನ ಸಾತ್ವಿಕ ಗುಣ, ದೈವಭಕ್ತಿಯನ್ನು ಹನುಮಂತನು ಬಲ್ಲವನಾದುದರಿಂದ ಸಂಭ್ರಮದಿಂದ ರಾಘವರನ ಬಳಿ ಕರೆದೊಯ್ದನು. ವಿಭೀಷಣ ಶರಣಾಗತಿ. ಬಂದ ಭಕ್ತನನ್ನು ಏನೇನೂ ಸಂದೇಹವಿಲ್ಲದೆ ರಾಘವನು ತಬ್ಬಿಕೊಂಡನು. ನೈಜ ಸ್ಥಿತಿಯ ಅರಿವಾಯಿತು. ದುಷ್ಟರ ಸಂಘದಲ್ಲಿ ಇರಲಲ್ಲದೆ ಈ ಕಡೆ ಬಂದವನಾದ್ದರಿಂದ ರಾಮನ ಪ್ರೀತಿಗೆ ಪಾತ್ರನಾದನು. ದೇವತೆಗಳು ಆಕಾಶ ಪಥದಲ್ಲಿ ನಿಂತು ಜಯಘೋಷವನ್ನು ಮಾಡಿದರು. ಸೇರಿದ ಕಪಿ ಸಮೂಹವೆಲ್ಲ ಶ್ರೀರಾಮನಿಗೆ ಜಯವಾಗಲಿ ಎಂದು ಘೋಷಿಸಿತು.
ವಿಭೀಷಣನು ಲಂಕೆಯಲ್ಲಿ ನಡೆದ ವಿಚಾರವನ್ನು ಕೂಲಂಕುಷವಾಗಿ ವಿಸ್ತರಿಸಿದರು. ಹನುಮಂತನಿಂದ ವಿಭೀಷಣನ ಸದ್ಗುಣಗಳು ಮೊದಲೇ ತಿಳಿಸಲ್ಪಟ್ಟದ್ದರಿಂದ ಕೈಕಸಾಪುತ್ರನ ಅಂತರ್ಯವನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಲಿಲ್ಲ. ದಾಶರಥಿಯು ಶರಣನ ಮೈ ತಡವಿದನು. ವೀರಾಗ್ರೇಸರ, ನೀನು ನಿಶ್ಚಿಂತನಾಗಿರು. ನಿನ್ನ ಸಂಕಟವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಬಂಧುತ್ವ ಮತ್ತು ಧರ್ಮಾಚರಣೆ ಇವೆರಡರ ನಡುವೆ ಎರಡನೆಯದನ್ನು ಸ್ವೀಕರಿಸಿದ್ದೀಯ. ನಿನಗೆ ಶುಭವಾಗಲಿ. ಕಾಲಾಯ ತಸ್ಮೈ ನಮಃ. ಕಾಲವನ್ನು ಯಾರಿಗೂ ಮೀರಲಾಗುವುದಿಲ್ಲ. ನಾಳೆ ನಡೆಯತಕ್ಕ ಭಯಂಕರ ಕಾಳಗದಲ್ಲಿ ರಾವಣನನ್ನು ಸಂಹರಿಸಿ ನಿನಗೆ ಲಂಕಾಧಿಪತ್ಯವನ್ನು ಕೊಡುವ ಇಚ್ಛೆ ನನಗಿದೆ. ತತ್ಮುಖೇನ ಧರ್ಮ ಸ್ಥಾಪಿಸಬೇಕಾಗಿದೆ. ಈ ಜಗತ್ತಿನಲ್ಲಿ ಧರ್ಮೋದ್ಧಾರಕವಾಗಬೇಕಾಗಿರುವುದರಿಂದ ನನ್ನ ಮಾತನ್ನು ನೀನು ಉಲ್ಲಂಘಿಸುವಂತಿಲ್ಲ. ಹೀಗೆ ವಾತ್ಸಲ್ಯ ಭಾವದಿಂದ ಶರದಿಯ ಪವಿತ್ರ ಉದಕದಿಂದಲೇ ವಿಭೀಷಣನಿಗೆ ಅಭಿಷೇಕ ಮಾಡಿಸಿ ರಾಕ್ಷಸ ರಾಜನೆಂದು ರಾಘವನು ಘೋಷಿಸಿದನು. ಶರಣೆಂದು ಬಂದವನು ವೈರಿ ಪಕ್ಷದವನಾಗಿದ್ದರೂ ಆತನನ್ನು ಆಧರಿಸತಕ್ಕ ದಾಶರಥಿಯ ಹೃದಯ ವೈಶಾಲ್ಯವನ್ನು ವರ್ಣಿಸಲು ಅಸಾಧ್ಯ. ಅಭಯಂ ಸರ್ವಭೂತೇಭ್ಯೋ ದದಾಮ್ಯತದ್ ವ್ರತಂ ಮಮ. ರಕ್ಷಣೆಯನ್ನು ಯಾಚಿಸಿ ಬಂದ ಯಾವನಿಗಾದರೂ ಅಭಯಹಸ್ತವನ್ನು ತೋರಿಸುವುದು ನನ್ನ ಜೀವನ ವ್ರತ ಎಂದು ಕಪಿಬಳಗ ಬೆರಗಾಗುವ ರೀತಿಯಲ್ಲಿ ರಘುನಂದನನು ಘೋಷಿಸಿದನು. ಜಗದ್ರಕ್ಷಕ ಎಂದಾದ ಮೇಲೆ ಶರಣಾದ ವಿಭೀಷಣನನ್ನು ಬಿಟ್ಟು ಬಿಡಲು ಸಾಧ್ಯವೇ? ಸಭೆಯಲ್ಲಿದ್ದ ಸುಗ್ರೀವಾದಿ ಪ್ರಮುಖರು ತಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಂಡರು. ಸೀತಾನ್ವೇಷಣದ ಘಟನೆಯಿಂದಾಗಿ ರಾಮನಿಗೆ ಸುಗ್ರೀವ ವಿಭೀಷಣರ ಮಿತ್ರತ್ವವಾಯಿತು. ಇವರಿಬ್ಬರು ತಮ್ಮ ತಮ್ಮ ಅಣ್ಣಂದಿರ ವಿರುದ್ಧ ಧರ್ಮ ಸಂರಕ್ಷಣೆಗೋಸ್ಕರ ಸಟದು ನಿಲ್ಲಬೇಕಾಯಿತು. ರಾಮನಿಗಾದರೂ ಜಾನಕಿಯ ನೆಪದಲ್ಲಿ ಅನೇಕ ದುಷ್ಟರ ವಧಾ ಕಾರ್ಯ ಮುಗಿಸಬೇಕಾಗಿದೆ. ಅಸಂಖ್ಯಾತ ಧನುಜ ವೀರರೊಂದಿಗೆ ಕಳಶಿಖಾಮಣಿಯಾದ ರಾವಣನೊಬ್ಬ ಬದುಕಿಕೊಂಡಿದ್ದಾನೆ. ಸೇತು ಬಂಧನದ ಕಾರ್ಯ ಶೀಘ್ರವಾಗಬೇಕಾಗಿದೆ. ಇದಕ್ಕಾಗಿ ಪ್ರಾಜ್ಞನಾದ ವಿಭೀಷಣನ ಅಭಿಪ್ರಾಯವನ್ನು ಕೇಳಿದನು. ಆಪತ್ಕಾಲದಲ್ಲಿ ನಮ್ಮ ಬಂಧುವಿನ ಹಾಗೆ ಬಂದೊದಗಿದ ವಿಭೀಷಣ ಈ ಅಸಂಖ್ಯಾತ ಸೈನ್ಯವನ್ನು ಕೂಡಿಸಿಕೊಂಡು ಲಂಕೆಗೆ ನಾವು ನಡೆಯಬೇಕಾಗಿದೆ. ಈ ಸಮುದ್ರವನ್ನು ನಾವು ದಾಟುವುದು ಹೇಗೆ ಸಾಧ್ಯ? ನೀನೊಬ್ಬನೇ ಸರಿಯಾದ ಉಪಾಯವನ್ನು ಹೇಳಲು ಅರನಿರುತ್ತಿ ತಿಳಿಸುವೆಯಾ ಎಂದು ಕೇಳಿದನು. ವಿಭೀಷಣನು ವಿನಮ್ರವಾಗಿ ಕೈಜೋಡಿಸನು. ಇವರೆಲ್ಲರೂ ದಾನವರ ದಮನಕ್ಕಾಗಿ ಹೋಗುವ ಅವಶ್ಯಕತೆ ಇದೆ ಎಂಬುದು ನಿನ್ನ ಅಭಿಪ್ರಾಯವಾಗಿದೆ. ಆಂಜನೇಯನೊಬ್ಬನು ಸಮುದ್ರ ಲಂಘಿಸಲು ಶಕ್ತನಾದರೂ ಇನ್ನಿತರ ಕಪಿಕೋಟಡಿಗೆ ಸಾಧ್ಯವಿಲ್ಲ. ಈ ಭೋರ್ಗರೆಯುತ್ತಿರುವ ಸಮುದ್ರೋತ್ಪತ್ತಿ ಹಿಂದೆ ನಿಮ್ಮ ವಂಶ ಶ್ರೇಷ್ಠನಾದ ಸಗರ ಮಹಾರಾಜನಿಂದಲೇ ಆಗಿದೆ. ರಘುನಾಥ, ನೀನು ಈ ಸಮುದ್ರ ರಾಜನನ್ನು ಪ್ರಾರ್ಥಿಸಿಕೊಂಡೆಯಾದರೆ ಕೃತಜ್ಞತಾ ಭಾವದಿಂದ ಮನವೊಲಿದು ಲಂಕೆಗೆ ಹೋಗಲು ಆತನು ದಾರಿ ಕೊಡಬಹುದು. ಆದುದರಿಂದ ಕುಶಲ ತತ್ಪಲ ಶಯನನಾಗಿ ಪ್ರಾರ್ಥಿಸಿಕೋ ಎಂದನು. ರಾಕ್ಷಸ ವೀರನ ಮಾತು ಒಪ್ಪಿಗೆಯಾಯಿತು. ಇನ್ನಿತರ ವೀರರು ತಮ್ಮ ಸಹಮತವನ್ನು ವ್ಯಕ್ತಪಡಿಸಿದರು. ಸರ್ವೇ ಜನೋ ಸುಖಿನೋ ಭವಂತು.